ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ನೋಡಿ, ತೀವ್ರಗೊಂಡಿದೆ ಬಿಡದಿ ಟೌನ್ಶಿಪ್ ಕಾಳಗ. ಜೆಡಿಎಸ್ ಬೆನ್ನಲ್ಲೇ ಬಿಜೆಪಿ ಟೀಮ್ ಕೂಡ ಈಗ ಬಿಡದಿಗೆ ಭೇಟಿ ಕೊಟ್ಟಿದೆ. ಟೌನ್ಶಿಪ್ ವಿರೋಧಿ ರೈತರ ಭೇಟಿಯಾಗಿದೆ ಬಿಜೆಪಿ ನಿಯೋಗ. ರಾಜ್ಯಾಧ್ಯಕ್ಷ ವಿಜೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್, ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರ ನೇತೃತ್ವದಲ್ಲಿ ಭೇಟಿ ಕೊಟ್ಟಿರೋದು. ಕೆಂಪಯ್ಯನಪಾಳ್ಯದ ರೈತರ ಅಹವಾಲು ಕೇಳಿದೆ ಬಿಜೆಪಿ. ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನ ಆಗಬಾರದು, ಭೂ ಸ್ವಾಧೀನ ಆದ್ರೆ ನಮಗೆ ನೆಲೆ ಇರಲ್ಲ ಅಂತ ರೈತರು ಅಳಲನ್ನ ತೋಡಿಕೊಂಡಿದ್ದಾರೆ. ಹಾಲು ಡೈರಿಗೂ ಭೇಟಿ ನೀಡಿ ರೈತರ ಜೊತೆ ಬಿಜೆಪಿಗರು ಮಾತುಕತೆಯನ್ನ ನಡೆಸಿದ್ದಾರೆ. ಒಂದ್ ಕಡೆ ಜೆಡಿಎಸ್, ಮತ್ತೊಂದು ಕಡೆ ಬಿಜೆಪಿ. ಈಗ ಟೌನ್ಶಿಪ್ ಕಾಳಗ ಅಂತೂ ತೀವ್ರಗೊಳ್ತಾ ಇದೆ ದಿನದಿಂದ ದಿನಕ್ಕೆ. ಇವತ್ತು ಬಿಜೆಪಿಯ ನಿಯೋಗವು ಕೂಡ ಭೇಟಿ ಕೊಟ್ಟಿರೋದು ದೃಶ್ಯದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀವಿ. ರೈತರನ್ನ ಭೇಟಿ ಮಾಡುವ ಮುಖೇನ ಅವರ ಅಹವಾಲನ್ನ ಸ್ವೀಕರಿಸುವಂತಹ ಕೆಲಸವನ್ನ ಬಿಜೆಪಿ ನಿಯೋಗ ಮಾಡ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಇದ್ದಾರೆ, ವಿಪಕ್ಷ ನಾಯಕ ಆರ್ ಅಶೋಕ್ ಇದ್ದಾರೆ, ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರಿದ್ದಾರೆ. ಸೊ ಆ ನಿಟ್ಟಿನಲ್ಲಿ ಹೋಗಿರೋದು. ಕೆಂಪಯ್ಯನಪಾಳ್ಯದ ರೈತರ ಅಹವಾಲನ್ನ ಕೇಳಿದ್ದಾರೆ ಬಿಜೆಪಿ ನಾಯಕರು. ಯಾವುದೇ ಕಾರಣಕ್ಕೂ ಭೂ ಸ್ವಾಧೀನ ಆಗಬಾರದು, ಭೂ ಸ್ವಾಧೀನ ಆದ್ರೆ ನಮಗೆ ನೆಲೆ ಇರೋದಿಲ್ಲ ಅಂತ ರೈತರು ಅಳಲನ್ನ ತೋಡಿಕೊಳ್ತಾ ಇದ್ದಾರೆ. ಹಾಲು ಡೈರಿಗೂ ಭೇಟಿ ನೀಡಿ ರೈತರ ಜೊತೆ ಬಿಜೆಪಿಗರು ಮಾತುಕತೆಯನ್ನ ನಡೆಸಿದ್ದಾರೆ.